ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶಂಕರ್ ಬಿದ್ರಿ ಅವರೇ, ತಮ್ಮ ಈಗಾಗಲೇ ಡಿ ಜಿ ಹುದ್ದೆ ಮತ್ತೆ ಆ ವಿಚಾರಕ್ಕೆ ಬರ್ತೀನಿ. ಪ್ರಸ್ತಾಪ ಆದಾಗ ಕೆಲವು ರಾಜಕೀಯ ವಿಚಾರಗಳು ಪ್ರಸ್ತಾಪ ಆಯಿತು. ಮಾಜಿ ಪ್ರಧಾನಿ ದೇವೇಗೌಡರು ಶಂಕರ್ ಬಿದ್ರಿ ಏನಾದರೂ ಡಿ ಜಿ ಆದರೂ ನಾನು ಬೇರೆಗಿದ್ರು ಹೋರಾಟ ಮಾಡ್ತೀನಿ ಅಂದರು. ಯಾಕೆ? ನೋಡಿ, ನನ್ನ 40 ವರ್ಷಗಳ ಸೇವಾವಧಿಯಲ್ಲಿ ನಾನು ಈ ದೇಶದ ಕಾನೂನನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯದಲ್ಲಿ ಮತ್ತು ಈ ದೇಶದ ಕಾನೂನನ್ನು ನಿರ್ದಾಕ್ಷಿಣ್ಯವಾಗಿ ಯಾವುದೇ ರಾಗದ್ವೇಷ ಇಲ್ಲದೆ ಜಾರಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಹಲವಾರು ಜನರ ವಿರೋಧ ಕಟ್ಕೊಂಡಿದ್ದೀನಿ. ಆದರೆ ಆ ವಿರೋಧದ ಆ ರೀತಿ ನನ್ನ ಕರ್ತವ್ಯ ನಿರ್ವಹಣೆಯಿಂದ ಯಾರಿಗಾದರೂ ತೊಂದರೆ ಆಗಿದ್ದರೆ ಅವರು ನನ್ನ ಮೇಲೆ ದನಿ ಎತ್ತಲಿಕ್ಕೆ ಸಾಧ್ಯ ಇದೆ. ಆದರೆ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ ನನಗೆ ಗೌರವ ಇದೆ. ಅವರು ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥವರು, ದೇಶದ ಪ್ರಧಾನಿಯಾಗಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಂಥವರು, ಅವರು ದೊಡ್ಡವರು. ಅವರು ಏನೇ ಹೇಳಿದರೂ ಸಹಿತ ನಾನು ಮಾತ್ರ ಅವರನ್ನು ಒಳಗೊಂಡು ಈ ಕರ್ನಾಟಕ ರಾಜ್ಯದ 6 ಕೋಟಿ ಜನರಿಗೂ ರಾಗದ್ವೇಷ ಇಲ್ಲದೆ ನಿಷ್ಪಕ್ಷಪಾತವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಒಂದು ಕಡೆ ಅದು ನಾನು ಶ್ರಮಿಸ್ತೇನೆ. ನಿಮ್ಮನ್ನ ಟೇಕ್ಸಿದ್ರು, ಆ ರೀತಿ ಆಯಿತು. ಸರ್ಪ್ರೈಸ್ ಅಂದರೆ ಕುಮಾರಸ್ವಾಮಿ ಅವರು ನಿಮ್ಮ ಮನೆಗೆ ಬಂದರು. ಯಾಕೆ ಬಂದರು? ಕಾಲಾವಕಾಶ ಬಂತು. ಅವತ್ತು ಬಂದು ಕೆಲವು ವಿಷಯಗಳ ಬಗ್ಗೆ ಅವರು ತಪ್ಪು ತಿಳುವಳಿಕೆ ಇತ್ತು, ಆ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿಕೊಂಡು ಹೋಗಿದ್ದಾರೆ. ನಮಗೂ ಮತ್ತು ಅವ್ರಿಗೂ ಅತ್ಯಂತ ಸೌಹಾರ್ದಯುತವಾದಂಥ ಒಂದು ಸಂಬಂಧ ಇದೆ. ನಮಗೂ ಅವ್ರಿಗೂ ಯಾವುದೇ ಒಂದು ದ್ವೇಷ ಇಲ್ಲ. ರೈಟ್. ಅದಾದ ನಂತರ ತಾವು MML ಹಿಲ್ಸ್ ಇದ್ದಾಗ ಅದರ ಹಿಂದೆ ಶಂಕರ್ ಬಿದ್ರಿ ಅವ್ರ ಕದ್ರೆ ಬೇರೆ ಇತ್ತು ಆ ಗುಂಡಿಗೆ. ಆ ನಂತರ ಶಂಕರ್ ಬಿದ್ರಿ ಅವರು ಸ್ವಲ್ಪ ಕಾಂಪ್ರಮೈಸ್ ಆಯ್ತಾ ಬಂದರು, ಸ್ವಲ್ಪ ರಾಜಕಾರಣಿ ಥರ ಆದರು, ಸಂಪರ್ಕ ಜಾಸ್ತಿ ಮಾಡಿಕೊಂಡ್ರು, ಕಾಂಟ್ಯಾಕ್ಟ್ಗಳು ಹೆಚ್ಚು ಬೆಳೆಸ್ತಾ ಹೋದರು. ಏನು ಕಾರಣ ಅದಕ್ಕೆ? ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಸಂಬಂಧಿಕರಿದ್ದಾರೆ ಮತ್ತು ನಮ್ಮ ಮನೆತನದ ನಮಗೆ ಬರೀ ನನ್ನ ಮುಂದೆ ಜಾತಿ ಅಥವಾ ಧರ್ಮದಲ್ಲಿ ಸಂಬಂಧ ಇಲ್ಲ. ಮುಸಲ್ಮಾನರು, ಜೈನರ ಜೊತೆ ನಮ್ಮ ಮನೆತನದಿಂದ ವೈವಾಹಿಕ ಸಂಬಂಧಗಳಿದ್ದಾವೆ. ಆದ್ದರಿಂದ ಜನ ನನಗೆ ಮತ್ತು ಎರಡನೇದಾಗಿ 40 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ನಾನು ರಾಜ್ಯದ ಎಲ್ಲ ಕಡೆಗಳಲ್ಲಿಯೂ ಜನರ ಜೊತೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಜನ ನನ್ನ ಜೊತೆ ಇದ್ದಾರೆ. ನಿಮ್ಮ ಈ ಕಾಂಟ್ಯಾಕ್ಟ್ ಇದೆಲ್ಲ ಏನೇ ಇದ್ರು ಅಷ್ಟೆಲ್ಲ ಮೆಚ್ಚುಗೆ ಇದ್ರು, ದಿಢೀರಂತ ತಮ್ಮನ್ನು ಬೆಂಗಳೂರು ಪೊಲೀಸ್ ಆಯುಕ್ತರ ಹುದ್ದೆಯಿಂದ ಯಾಕೆ ಕಿತ್ತಾಕಿದ್ರು? ನನಗೆ 3 ತಿಂಗಳಲ್ಲಿ ಪ್ರಮೋಷನ್ ಆಗಬೇಕಾಗಿತ್ತು. ರಾಜ್ಯ ಸರ್ಕಾರದವರು ನನಗೆ 2 ವರ್ಷ 10 ತಿಂಗಳ ಕಮಿಷನರ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೃತಜ್ಞನಾಗಿರಬೇಕೆ ಹೊರತು 3 ತಿಂಗಳ ಅವಧಿಗೆ ತೆಗೆದು ನಾನು ರೈಲ್ವೆಗೆ ಹಾಕಿದ್ರು ಅಂತ ನಾನು ದುಃಖಪಟ್ಟರೆ ಅದು ತಪ್ಪಾಗುತ್ತೆ. ತಾವು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಾಗ ಗೃಹ ಸಚಿವರು ಮತ್ತು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಜೊತೆ ತಮ್ಮ ಸಂಬಂಧ ಸರಿ ಇರಲಿಲ್ಲ. ಹಾಗಾಗಿ ಸರಿ ಇರಲಿಲ್ಲ ಅಂದಲ್ಲ, ಅವರು ನನ್ನ ಕೆಲಸದಲ್ಲಿ ಯಾವುದೇ ಕಾರಣದಿಂದ ಅವರು ಹಸ್ತಕ್ಷೇಪ ಮಾಡಿಲ್ಲ. ನಾವು ಮಾಡಕ್ ಬಿಟ್ಟಿಲ್ವಾ ಅಥವಾ ಅವ್ರು ಮಾಡಿಲ್ವಾ? ಇಲ್ಲ, ಅವರು ಮಾಡಿಲ್ಲ. ತಾವು ಮಾಡಕ್ ಬಿಟ್ಟಿಲ್ಲ? ನಾನು ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಬೇರೆ, ಅವ್ರು ಮಾಡಿಲ್ಲ. ಯಾಕಂದ್ರೆ ಸತ್ಯ ಇದ್ದು ಸತ್ಯ ಹೇಳಬೇಕು. ರೈಟ್. ಶಂಕರ್ ಬಿದ್ರಿ ಅವರು ಈ ಹುದ್ದೆಗೆ ತಲುಪಿದ ನಂತರ ಬಹಳಷ್ಟು ತಮ್ಮ ಇತ್ತೀಚಿನ ಈ ಸಾರ್ವಜನಿಕ ಸಂಪರ್ಕ ಇದೆಯಲ್ಲ, ತಮ್ಮ ಸಂಪರ್ಕ ಸಾರ್ವಜನಿಕರ ಜೊತೆಗೆ ಆಗಲಿ, ಇಲಾಖೆ ಜೊತೆ, ಬೇರೆಯವ್ರ ಜೊತೆ, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಶಂಕರ್ ಬಿದ್ರಿ ಮುಂದೆ ಏನೋ ಐಡಿಯಾ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನಾನು 40 ವರ್ಷಗಳಿಂದ ಸೇವೆ ಮಾಡಿದ್ದೀನಿ. ನನ್ನ ಸೇವಾವಧಿ ಮುಗಿಯುವವರೆಗೆ ನಿಷ್ಠೆಯಿಂದ ನಾನು ಸೇವೆ ಮಾಡ್ತೀನಿ. ಮತ್ತು ಈ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಅವಧಿ ಮುಗಿದ ಮೇಲೂ ತಮ್ಮ ಸೇವೆ ಸಮಾಜದ ಮುಂದುವರಿಯುತ್ತಾ? ಪ್ರಾಣ ಹೋಗುವವರೆಗೂ ಸಹಿತ ಈ ಸಮಾಜದ ಸೇವೆ ಮಾಡಿದರೂ ಸಮಾಜ ನಮಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಋಣ ತೀರಿಸಲಿಕ್ಕೆ ಆಗೋದಿಲ್ಲ. ನಾನು ಪ್ರಾಣ ಹೋಗುವವರೆಗೆ ನಾನು ಸೇವೆ ಮಾಡ್ತೀನಿ. ಬಟ್ ಸಾರ್ವಜನಿಕ ಸೇವೆ ಅಂದರೆ ಬರೀ ರಾಜಕೀಯ ಸೇವೆ ಅಂತ ತಿಳ್ಕೊಳ್ಳೋದು. ಈಗ ಏನನ್ಸುತ್ತೆ ಅಂದರೆ ಬಹಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂತ, ಶಂಕರ್ ಬಿದ್ರಿ ಅವರು ತಮ್ಮ DG ಹುದ್ದೆಯ ಅವಧಿ ಮುಗಿದ ಮೇಲೆ ಫುಲ್ ಟೈಮ್ ಪಾಲಿಟಿಷಿಯನ್ ಆಗ್ತಾ ಇದ್ದಾರೆ. ನೋಡಿ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಇವ್ರು ಬಾಕಿ ಸಂಬಂಧಪಡದೇ ಇರೋ ಜನ ಯಾಕೆ ಯೋಚನೆ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನನಗೆ ಕೈ ತುಂಬ ಕೆಲಸ ಇದೆ. ಇನ್ನೂ ರಿಟೈರ್ಮೆಂಟ್ ನಂದು ಇನ್ನೂ ದೂರ ಇದೆ. ನಾನು ಅದನ್ನು ರಿಟೈರ್ಮೆಂಟ್ ಆದಮೇಲೆ ಸಮಾಧಾನದಿಂದ ಕೂತು ಯೋಚನೆ ಮಾಡ್ತೀನಿ. ಶಂಕರ್ ಬಿದ್ರಿ ಅವರು ಹೇಳಿದರೆ ಕೇಳೋ ಹಾಗೆ, ಅಂದರೆ ಪ್ರೀತಿಯಿಂದ ಒಂದು 10-15 ಜನ MLAಗಳಿದ್ದಾರೆ. ಬಿದ್ರಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋ ರೀತಿಯ ಶಾಸಕರುಗಳು ಕೂಡ ಇದ್ದಾರೆ. ಹಾಗಾಗಿ ಬಿದ್ರಿ ಅವರು ರಾಜಕೀಯವಾಗೂ ಕೂಡ ಶಕ್ತಿವಂತರು. ನನಗೆ 130-140ಕ್ಕಿಂತ ಹೆಚ್ಚು MLAಗಳ ಜೊತೆ ಸಂಬಂಧ ಇದೆ. ಅವ್ರು ತಿಳಿದಂಗೆ ಏನು ಬರೀ 15 MLAಗಳ ಜೊತೆ ಸಂಬಂಧ ಇಲ್ಲ. ಆದರೆ ವೈಯಕ್ತಿಕ ಸಂಬಂಧ, ಸ್ನೇಹ ಸಂಬಂಧ ಬೇರೆ. ಸರ್ಕಾರಿ ಕರ್ತವ್ಯ ನಿರ್ವಹಣೆ ಮಾಡುವವನಿಗೆ ಬೇರೆ ಇದ್ರ ಸಂಬಂಧ ಏನಿದೆ ಅದರದ್ದು? ನಾನು ಇಷ್ಟೆಲ್ಲ ಸಂಬಂಧ ಇದ್ದರೂ ಕೆಲವು ಜನ ಹೇಳುವಂತೆ ಬಲಾಢ್ಯ ಕೋಮಿನಾಗೂ ಸೇರಿದವನಿದ್ದರು. ನನ್ನ 40 ವರ್ಷಗಳ ಅವಧಿಯಲ್ಲಿ 20 ವರ್ಷಗಳ ಕಾಲ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಲ್ಲಿ ಯಾವುದೇ ಅಧಿಕಾರಿಗಳು ಸೇವೆ ಮಾಡಲು ಬಯಸದಂಥ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ತಮಗೆ ತಿಳಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಶಂಕರ್ ಬಿದ್ರಿ ಅವರನ್ನು ಎಷ್ಟು % ಮೆಚ್ಚುತ್ತಾರೆ, ಎಷ್ಟು ಜನ ಇಷ್ಟಪಡಲ್ಲ? ನೋಡಿ, ನಾನು ಇದು ಓಟಿನ ಲೆಕ್ಕ ಬರಲ್ಲ ಇದರಲ್ಲಿ. ನೀವು ಹೋಗಿ ಕೇಳಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಯಾವ ಪೊಲೀಸರು ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರಂತ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ತಲೆಬಾಗ್ತೀನಿ. ಅಲ್ಲ, ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಬಗ್ಗೆ ಒಂದು ಒಳ್ಳೆಯ ಮೆಚ್ಚುಗೆ ಅಭಿಪ್ರಾಯ ಇದೆಯಾ ತಮ್ಮ ಬಗ್ಗೆ?
ಅದರಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಅಂತ ತಮ್ಗೆ ಅದನ್ನು ಅನ್ಸುತ್ತೆ? ಸಾರ್ವಜನಿಕರು ಕೇಳಿ ನೋಡಿ ಒಬ್ಬರಾದರೂ ವ್ಯತಿರಿಕ್ತವಾಗಿ ಮಾತಾಡ್ತಾರೇನೋ. ತಾವು ಅವ್ರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ರಿ, ಎಲ್ಲ ಚೆನ್ನಾಗಿದೆ. ಅಧಿಕಾರಿಗಳ ಮಟ್ಟದ ಇನ್ಸ್ಪೆಕ್ಟರ್, ಅದರ ಮೇಲೆ ನಂತರ IPS ಅಧಿಕಾರಿಗಳ, ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಧಿಕಾರಿಗಳ ಜೀವನ ಶೈಲಿಯಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆ ಕಂಡಿದೆ. ಆದರೆ ಕೆಳ ಹಂತದ ಪೊಲೀಸ್ ಇಲಾಖೆ ಇದಾರಲ್ಲ, ಅವರ ಜೀವನದಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಅವ್ರು ಎಲ್ಲಿದ್ದಾರೆ ಹಾಗೇ ಇದ್ದಾರೆ. ನೋಡಿ, ನಾನು ನಿಮಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಏನೇನು ಅನುಕೂಲತೆಗಳನ್ನು ಸರ್ಕಾರ ಕಳೆದ 55 ವರ್ಷಗಳಲ್ಲಿ ಕಲ್ಪಿಸಿಕೊಟ್ಟಿದೆ, ಏನೇನು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ, ಅವುಗಳನ್ನು ಬೇರೆ ರಾಜ್ಯದ ಯಾವುದೇ ಪೊಲೀಸರಿಗೂ, ಈವನ್ ಕೇಂದ್ರ ಪೊಲೀಸ್ ಪಡೆಗಳಿಗೂ ಹೋಲಿಸಿದ್ರು ಸಹಿತ ನಮ್ಮಲ್ಲಿ ಅತ್ಯುತ್ತಮವಾದಂಥ ಕಾರ್ಯವನ್ನು ಸರ್ಕಾರ ಮಾಡಿದೆ. ಕೆಳ ಹಂತದ ಪೊಲೀಸರ ಬಗ್ಗೆ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಈಗಲೂ ಸಾರ್ವಜನಿಕರಲ್ಲಿ ಏನು ಅಭಿಪ್ರಾಯ? ಹಣ ಪಡಿತಾರೆ, ಅಥವಾ ಪೊಲೀಸ್ ಸ್ಟೇಷನ್ ಅನ್ನೋದು ಜನಸ್ನೇಹಿ ಇನ್ನೂ ಕೂಡ ಆಗಿಲ್ಲ, ಕಂಪ್ಲೇಂಟ್ ತಗೊಳ್ಳಲ್ಲ, ಅಥವಾ ಹೆರಾಸ್ಮೆಂಟು, ಅಥವಾ ಯಾರನ್ನಾದರೂ ಅನಗತ್ಯವಾಗಿ ಟಾರ್ಗೆಟ್ ಮಾಡೋದು, ಈ ರೀತಿ ಅನೇಕ ಅಭಿಪ್ರಾಯಗಳಿದೆಯೇ ಹೊರತು ಬದಲಾಗಿಲ್ಲ. ಯಾಕೆ ಅದಕ್ಕೆ ಅಂತ ಹೇಳಿದ್ರೆ, ಸರ್ಕಾರ ಅವರಿಗೆ ಕೊಡ್ತಾ ಇರುವ ಸ್ಯಾಲ್ರಿ, ಅವರು ಕೊಡ್ತಾ ಇರುವ ಬಟ್ಟೆ, ಬೂಟು, ಅವರ ಕೆಲಸದ ಅವಧಿ ಮತ್ತು ಅವರನ್ನು ನಡೆಸ್ಕೊಡ್ತಾ ಇರುವ ಹಿರಿಯ ಅಧಿಕಾರಿಗಳು ಅವ್ರನ್ನ ನಡೆಸ್ಕೊಡ್ತಾ ಇರುವ ರೀತಿ, ಇದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯ ಹೆಸರು ಬರೋದಕ್ಕೆ ಕಾರಣ ಪೊಲೀಸರೇ. ಇಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ. ಪೊಲೀಸ್ ಇಲಾಖೆಗೆ ಏನಾದರೂ ಒಳ್ಳೆಯ ಹೆಸರು ಬಂದಿದ್ದರೆ, ಇವತ್ತು ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಇಲಾಖೆಗೆ ಏನಾದರೂ ಗೌರವ ಇದ್ದರೆ, ಇದಕ್ಕೆ 100ಕ್ಕೆ 99ರಲ್ಲ 100ಕ್ಕೆ 100ರಷ್ಟು ನಮ್ಮ PC, ಹೆಡ್ ಕಾನ್ಸ್ಟೇಬಲ್, ASI, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ಗಳ ಕಾರಣ. ಕೆಟ್ಟ ಹೆಸರು ಏನಾದರೂ ಬಂದಿದ್ದೆ ಅದಕ್ಕಿಂತಲೂ ಹಿರಿಯ ಅಧಿಕಾರಿಗಳೇ ಕಾರಣ. ನಾನು ಅಪ್ರಿಯ ಆದರೂ ಅದಿಲ್ಲ, ಆದರೂ ಚಿಂತೆ ಇಲ್ಲ, ನಾನು ಸತ್ಯ ಹೇಳಬೇಕಾಗ್ತದೆ. ಬಹುತೇಕ ಯಾವತ್ತೂ ಕೂಡ ಮಾಧ್ಯಮದ ಮುಂದೆ ಹೊರಗೆ ತಮ್ಮ ಜೊತೆ ಕೆಲಸ ಮಾಡುವ ತಮ್ಮ ಕೆಳ ಹಂತದ ಯಾವ ಅಧಿಕಾರಿಗಳನ್ನ ಇಲ್ಲಿವರೆಗೆ ಬಿಟ್ಟುಕೊಟ್ಟ ಉದಾಹರಣೆ ಇಲ್ಲ. ಕ್ಲೋಸ್ ಡೋರಲ್ಲಿ ತಾವು ಏನ್ ಬೇಕಾದ್ರೂ ಕ್ಲಾಸ್ ತಗೊಂಡಿರ್ಬೋದು, ಬಹಿರಂಗವಾಗಿ ಯಾವತ್ತೂ ಮಾತಾಡಿಲ್ಲ. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ. ಏನೋ ನಿಮ್ಮ ಮೇಲೆ ಪೊಲೀಸ್ ಇಲಾಖೆ ನಿಮಗೆ ಹಾಗಲ್ಲ. ನೋಡಿ ಏನಾಗುತ್ತೆ, ನನಗೊಂದು ಈ ವಿಷಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬರು ತಪ್ಪು ಮಾಡಿದರು, ಯಾರೋ ಒಬ್ಬರು ದುಷ್ಕೃತ್ಯ ಮಾಡಿದ್ರು ಅಂತ ಇಡೀ ಇಲಾಖೆಗೆ ಒಂದು ಅಪವಾದ ಕೊಡು ತಪ್ಪಾಗುತ್ತೆ. ಇನ್ನೂ ಒಂದೇನಿದೆ, ನಾನು ಡಿಪೆಂಡ್ ಮಾಡ್ತೀನಿ, ಯಾವಾಗ ತಿಳಿಯಲಾರದೆ ಅವ್ರು ಎಂಥ ಗುರುತರು ತಪ್ಪು ಮಾಡಿದರೂ ನಾನು ನನ್ನ ಅಧಿಕಾರಿಗಳನ್ನು, ಸಿಬ್ಬಂದಿ ವರ್ಗದವ್ರನ್ನ ಸಂರಕ್ಷಣೆ ಮಾಡ್ತೀನಿ. ಆದರೆ ತಿಳಿದು ದುರುದ್ದೇಶದಿಂದ ಅವರು ಒಂದು ಸಣ್ಣ ಚಿಕ್ಕ ತಪ್ಪನ್ನು ಮಾಡಿದರೂ ಸಹಿತ ನಾನು ಅವರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತೀನಿ. ರೈಟ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.